ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂದಂಗೆ ನಿಮ್ಮ ಬಿಸ್ನೆಸ್ಸಿಗೆ ಬಾಸ್ ಅಂದಳಿ ಯಾರು ಇಲ್ಲ? ಇದನ್ನಲ್ಲ, ನಿಮ್ಮನೆಗೆ ಬಿಟ್ಟಿ ಸಿಕ್ಕಿರೋ ರುದ್ರಾಕ್ಷಿನ 2000ಕ್ಕೆ ಮಾರಿರೋನು. ನೀವು ಮಕ್ಕರಾದ್ಮೇಲೆ ನಮ್ಮನ್ನು ಕಳಿಸಿದ್ದವನು. ಅವನೇ ನಮ್ಮ ಬಾಸು. ಎಂತ ಯೋಚನೆ ಮಾಡ್ತಿದ್ರಿ? ನಾನು ಬಾಸ್ ಯಾರು ಅಂದಳಿ ಕೇಂಡೆ ಅಷ್ಟೇ. ಇಲ್ಲ, ಬಾಸ್ ಅಂತ ಯಾರು ಇಲ್ಲ, ನಾವಿಬ್ರೆ. ಕಾಶಿಯವರೇ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಮಗೆ ರುದ್ರಾಕ್ಷಿ ಕೊಟ್ನಲ್ಲ ಅವನಂತೆ ಇವ್ರ ಬಾಸು. ಕಾಶಿಯವರೇ ಬಿಡ್ಬೇಡಿ, ಅವನನ್ನು ಏನಾದರೂ ಪ್ಲಾನ್ ಮಾಡಿ ಇಲ್ಲಿಗೆ ಕರೆಸಿ, ಎಲ್ರೂ ಒತ್ತು ಒಳಗಾಕಿ. ಇದು ನಮ್ಮ ಗಿರ್ಜಮ್ಮಂಗೆ ಯಾರೋ ಒಬ್ರು ರುದ್ರಾಕ್ಷಿ ಕೊಟ್ರಮ್ಮ. ಆ ರುದ್ರಾಕ್ಷಿನ ಗಿರ್ಜಮ್ಮ ಮನೆ ತಗೊಬಂದು ಪೂಜೆ ಮಾಡಿದ್ದೆ ಸೈ ಮಾರ. ದುಡ್ಡು. ಅದಕ್ಕೆ ಆ ಮನುಷ್ಯನ ಮನೆಗೆ ಕರೆದು ಒಂದು ಒಳ್ಳೆ ಸನ್ಮಾನ ಮಾಡಿ 50,000 ರೂಪಾಯಿ ಕೊಡುವ ಅಂದಲೇ ಅನ್ಕೊಂಡಿತ್ತು. ಸರ್, ಅವ್ರು ನಮಗೆ ಬೆಳಿಗ್ಗೆ ಇಲ್ಲೇ ಸಿಕ್ಕಿದ್ರು. ಅವ್ರ ಹತ್ರ ರುದ್ರಾಕ್ಷಿ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ನಮ್ಮಿಬ್ರಿಗೂ ಒಂದು ಕೊಡಿ ಅಂತ ಕೇಳಿದ್ವಿ. ಇವಾಗ ಸ್ಟಾಕ್ ಇಲ್ಲ, ನೆಕ್ಸ್ಟ್ ಟೈಮ್ ಕಾಶ್ಮೀರಿಗೆ ಹೋದಾಗ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಫೋನ್ ನಂಬರ್ ತಗೊಂಡಿಟ್ಕೊಂಡಿದ್ದೆ, ಈಗ ಕಾಲ್ ಮಾಡ್ತೀನಿ. ಪಾಪ ಅವ್ರಿಗೂ ಹೆಲ್ಪ್ ಆಗತ್ತಲ್ವಾ? ಮಾಡಿ. ಹಲೋ ಸರ್, ಬೆಳಿಗ್ಗೆ ರುದ್ರಾಕ್ಷಿ ಮಾಲೆ ಬೇಕು ಅಂದಾಗ ನಂಬರ್ ಕೊಟ್ರಲ್ಲ? ಅವರೇ ನಾವು. ನಾವಿಲ್ಲೇ ನಮಗೆ ಗೊತ್ತಿರೋರ್ ಮನೆಗೆ ಬಂದಿದ್ವಿ. ಅದೇ ಸರ್, ಶಂಕರ್ಪುರದಲ್ಲಿ ಶಿವಕೃಪಾ ಅಂತ ಮನೆ ಇದೆಯಲ್ಲ, ಅವರಿಗೆ ನೀವೇನೋ ಅವರಿಗೆ ರುದ್ರಾಕ್ಷಿ ಮಾಲೆ ಕೊಟ್ಟಿದ್ರಂತೆ. ಅವ್ರು ನಿಮ್ಮನ್ನ ತುಂಬಾ ನೆನೆಸ್ಕೊಂತಾ ಇದ್ರು. ಸಿಕ್ಕಿದ್ರೆ ಅವ್ರು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ತುಂಬಾ ಒಳ್ಳೇದಾಗಿದೆಯಂತೆ ಅವರಿಗೆ. ಬಂದು ಹೋಗ್ಬೋದಾ ಸರ್? ಪಾಪ ತುಂಬಾ ನೆನೆಸ್ಕೊಂತಿದ್ದಾರೆ. ಹೌದಾ, ಸರಿ ಸರ್, ಬನ್ನಿ ಬೇಗ ಬನ್ನಿ. ಓಕೆ ಸರ್, ಬಾಯ್. 5 ನಿಮಿಷ ಬಂದ್ರು. ಅವ್ರು ಬರೋವರೆಗೂ ಕುಡುಕೆ ತಿಂಬುಕೆ ಏನಾರು ತಗಂತ್ರೆ? ಅಯ್ಯಯ್ಯೋ, ಅದೆಲ್ಲ ಏನು ಬೇಡ. ನಮಗೆ ದುಡ್ಡು ಕೊಟ್ಬಿಟ್ರೆ ನಾವು ತಗೊಂಡು ಹೊರಟ್ಬಿಡ್ತೀವಿ. ಅಯ್ಯೋ, ಅವರು ಬರಲಿ. ಅವ್ರು ಬಂದ್ಮೇಲೆ ಅವರಿಗೂ ನಿಮಗೂ ಸೇರಿಸಿ ಕೊಡ್ತಾವ. ಏನಿದು, ಶಿವಕುರ್ಮದಲ್ಲಿ ಜನಸಾಗರವೇ ಸೇರ್ಕೊಂಡಿದೆ ಅಂದಾಗ ಯಾರೋ ನನ್ನನ್ನು ತುಂಬ ನೆನೆಸ್ಕೊಂಡ್ರಂತೆ. ನೆನೆಸ್ಕೊಳ್ಳಿಲ್ಲ, ತಾವೇನೋ ಮರ್ತು ಹೋಗಿದ್ರಲ್ಲ, ಅದನ್ನ ನೆನೆಸೋದಕ್ಕೆ ಅಂತ ಕರೆದಿದ್ದೀವಿ. ಇವ್ರಿಗೆ ಬೆನ್ನೋವು ಮಲಗಿದ್ದಾರೆ ಅಂತ ಹೇಳಿದ್ರಿ. ನಾವೆಲ್ಲ ಕೂಡ ಮಲಗಿದ್ವಿ, ಆದ್ರೆ ನಮ್ಮನ್ನೆಲ್ಲ ಎಬ್ಸಿದ್ದು ನಮ್ ಗಿರ್ಜಮ್ಮನೆ. ಅಂದ್ರೆ ನೀವೆಲ್ಲ ಕಳ್ರು ಅಂತ ನಮಗ್ ಗೊತ್ತಾಗಿದೆ. ಕಾಶಿಯವರೇ, ಸಂಧ್ಯವ್ರು ಹಿಡ್ಕೊಳ್ಳಿ. ಏಯ್, ಸ್ವಲ್ಪ ಅಲ್ಲಾಡಿದ್ರು ಹಂಗೆ ಮೆಟ್ಟ ಇಸ್ಕೊಬಿಡ್ತೀನಿ. ಅಯ್ಯಯ್ಯೋ, ಏನ್ ಮಾಡೋದು ಇವಾಗ? ಚಾಕುನಾರು ತಂದ್ಬಿಟ್ಟಿದ್ರೆ ಚುಚ್ಬಿಟ್ಟಾರು ತಪ್ಪಿಸ್ಕೊಂಬೋದಿತ್ತೆ. ಚಾಕು ತೆಗೆದ್ರೆ ನಾನು ಲಟ್ಟಡಿಗೆ ತಗೊಂಡ್ಬರ್ತೀನಿ. ಗೊತ್ತಿದ್ರೆ ಗನ್ನಾದ್ರೂ ತರ್ತಿದ್ದೆ. ಗನ್ ತರ್ತಿದ್ಯಾ? ಗನ್ನು ಪವ್ಯನ್ ಅಂಗಡಿಲಿರೋ ಬಂದ್ ತಗೊಂಡ್ಬಂದು ನಿನ್ ಬಾಯಿಗೆಟ್ಟು ಕೊಟ್ಟೆ ಕನ್ಸ್ಬಿಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.